ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಟಿಎಂ ಸರ್ಕಾರವಾಗ್ಬಿಟ್ಟಿದೆ. ಆದ್ರೆ ಡೆಬಿಟ್ ಅಕೌಂಟ್ ನಲ್ಲಿ ಹಣವೇ ಇಲ್ಲ ಅಂತ ಹೇಳಿದ್ದಾರೆ ರಮೇಶ್ ಜಿಗಜಿಣಗಿ. ವಿಜಯಪುರದಲ್ಲಿ ಬಿಜೆಪಿ ಸಂಸದರಾಗಿರುವಂತಹ ರಮೇಶ್ ಜಿಗಜಿಣಗಿ ಅವರು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ. ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವವರಿಗೆ ಸಂಬಳ ಕೊಡ್ತಾ ಇಲ್ಲ ಸರಿಯಾಗಿ. ಹಿಂದುಳಿದ, ಅಲ್ಪಸಂಖ್ಯಾತ, ದಲಿತ ಪರ ಅಂತ ಹೇಳಿ ಸರ್ಕಾರದವರು ಹೇಳ್ಕೊಂಡು ಬರ್ತಾರಷ್ಟೇ. ಆದ್ರೆ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಜಿಗಜಿಣಗಿ ಅವರ ಆರೋಪ ಆಗಿದೆ. ಗ್ಯಾರಂಟಿಗಳಿಂದ ಮೋಸ ಮಾಡಿದ್ದಾರೆ ಅಂತ ಹೇಳಿ ಮಹಿಳೆಯರು ನೋಡಿದ್ರೆ ಇಡೀ ಶಾಪ ಹಾಕ್ತಿದ್ದಾರೆ. JH ಪಟೇಲ್ ಹೆಗಡೆ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದೆ. 2 ವರ್ಷದಿಂದ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ಈಗ ಬಿಜೆಪಿ ಸಂಸದರಾಗಿರುವಂತಹ ರಮೇಶ್ ಜಿಗಜಿಣಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಟಿಎಂ ಸರ್ಕಾರ ಆಗ್ಬಿಟ್ಟಿದೆ ಅಂತ ಹೇಳಿ, ಆದ್ರೆ ಡೆಬಿಟ್ ಅಕೌಂಟ್ ನಲ್ಲಿ ಹಣವೇ ಇಲ್ಲ. ರಾಜ್ಯಾದ್ಯಂತ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ, ಎಲ್ಲವೂ ಕುಂಠಿತಗೊಂಡಿದೆ. ಅಲ್ಲಿರುವಂತಹ ಜನರು ಪ್ರಶ್ನೆ ಮಾಡ್ತಿದ್ದಾರೆ, ಎಲ್ಲಿರಿ ಅಭಿವೃದ್ಧಿ ಕೆಲಸ? ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡೋರಿಗೆ ಪಾಪ ಅವ್ರಿಗೆ ಸರಿಯಾಗಿ ಸಂಬಳನೇ ಕೊಡ್ತಾ ಇಲ್ಲ. ಇವರು ಹೇಳ್ಕೊಂಡು ಹಿಂದುಳಿದ, ಅಲ್ಪಸಂಖ್ಯಾತ, ದಲಿತ ಪರ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾರಷ್ಟೇ. ಆದ್ರೆ ಇದುವರೆಗೂ ಒಂದೇ ಒಂದು ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇಲ್ಲ. ಗ್ಯಾರಂಟಿಗಳಿಂದ ಮೋಸ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಸ್ವತಃ ಮಹಿಳೆಯರೇ ಇಡೀ ಶಾಪ ಆಗ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ರಮೇಶ್ ಜಿಗಜಿಣಗಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕರ್ನಾಟಕ ಸರ್ಕಾರದ ಪರಿಸ್ಥಿತಿ ಇದು ಎಟಿಎಂ ಸರ್ಕಾರ ಆಗ್ಯದ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರಚಾರ ಬೇಕು ಅಂಥೇಳಿ ಎಟಿಎಂ ಉಪಯೋಗ ಮಾಡ್ಕೊಂಡ್ರು. ಅದ ಡೆಬಿಟ್ ಅಕೌಂಟ್ನಾಗ ರೊಕ್ಕನೇ ಇಲ್ಲ. ಡೆಬಿಟ್ ಅಕೌಂಟ್ನಾಗ ಒಂದು ಹಣನೂ ಇಲ್ಲ, 1 ರೂಪಾಯಿನೂ ಇಲ್ಲ. ಇವತ್ತಿಡೀ ರಾಜ್ಯ ತುಂಬ ಒಂದು ಅಭಿವೃದ್ಧಿ ಕಾಮಗಾರಿ ಇಲ್ಲ. ಎಷ್ಟೋ ಜನ ಈ ಔಟ್ಸೋರ್ಸ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರೋ ಬಡ ಜನರ ಪಗಾರಗಳಿಲ್ಲ. ಬರೀ ಒಂದೇ ನಿಮಗೆ ನರೇಗಾದ ಹೇಳಿದ್ರಿ, ಇಂಥ ಇನ್ನೂ ಭಾಳ ಅದಾವ. ಆದರೆ ಯಾವಕ್ಕೂ ಕೂಡ ಪಗಾರಿಲ್ಲ. 5-6 ತಿಂಗಳ ಪಗಾರಿಲ್ಲ ಅಂದರೆ ಬಡವರು ಬದುಕಬೇಕು ಹೆಂಗೆ? ಸರ್ಕಾರದವರು ಬಡತನದ ಬಗ್ಗೆ ನಾವು ಭಾಳ ಚಿಂತನೆ ಮಾಡ್ತೇವೆ ಅಂತಕ್ಕಂಥ ಮಾತು ಪದೇ ಪದೇ ಹೇಳ್ತಾ ಇರ್ತಾರೆ. ಹಿಂದುಳಿದ ವರ್ಗ ಅಂತ ಹೇಳ್ತಾರೆ, ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ, ದಲಿತರು ಅಂತ ಹೇಳ್ತಾರೆ. ಬರೀ ಹೇಳೋದು ಅಷ್ಟೇನಾ? ಸಾಕಷ್ಟು ಜನರಿಗೆ ಅನುಕೂಲತೆ ಮಾಡಿಕೊಡ್ಬೇಕಾಗಿದ್ದು ನೀವು ಏನೂ ಅನುಕೂಲತೆ ಮಾಡಿಕೊಡ್ಲಿಲ್ಲ. ಯಾಕಂತಂದ್ರೆ ಬರೀ ನೀವು ಎದರಲ್ಲಿ ನಿಮ್ಮ ಟೈಮ್ ಹಾಳು ಮಾಡಿದ್ರಪ್ಪ ಅಂತಂದ್ರೆ ಗ್ಯಾರಂಟಿ ಕೊಡೋದ್ರಲ್ಲಿ ಟೈಮ್ ಹಾಳು ಮಾಡಿದ್ರಿ. ಆ ಗ್ಯಾರಂಟಿನೂ ಕೂಡ ಎಷ್ಟೋ ಜನ ಹೆಣ್ಮಕ್ಳಿಗೆ ನೀವು ಶಾಪ ಹಾಕ್ಲಕತ್ಯಾರ. ನಿಮಗೆ ಗ್ಯಾರಂಟಿ ಕೊಟ್ಟು ನಮ್ಮನ್ನೆಲ್ಲ ಮೋಸ ಮಾಡಿದ್ರಿ ಅಂತಕ್ಕಂಥದ್ದು ಇದು ಅತ್ಯಂತ ಹೇಯ ಕೃತ್ಯ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿಜವಾಗಿ ತುಂಬ ನನಗೂ ಕೂಡ ಬಹಳ ಕೆಟ್ಟ ಅನ್ನಿಸ್ತದೆ ಇದನ್ನೆಲ್ಲವನ್ನು ನೋಡಿ. ಯಾಕಂದರೆ ನಾವೇನೋ ಹಿಂದೆ ಪಟೇಲ್ ಸಾಹೇಬರು, ರಾಮಕೃಷ್ಣ ಹೆಗಡೆ ಅವರು ಸರ್ಕಾರದಲ್ಲಿ ನಾವು ಮಂತ್ರಿಗಳಾಗಿ ಕೆಲಸ ಮಾಡಿದವರು. ನಾವೆಲ್ಲ ಅವಾಗೂ ಹಿಂಗೆ ಹಿಂಗೆ ಕಾಲ ಇತ್ತು ನೋಡ್ರಿ. 2 ವರ್ಷದಿಂದ ಯಾವ ಅಭಿವೃದ್ಧಿ ಕೆಲಸ ಇಲ್ಲ ನೋಡಿ. ಅದೇ ತಮಿಳ್ನಾಡಿನಾಗ ನೋಡ್ರಿ, ಆಂಧ್ರ ಪ್ರದೇಶದಾಗ ನೋಡ್ರಿ, ಎಲ್ಲ ಡೆವಲಪ್ಮೆಂಟ್ ಕೆಲಸಗಳು ನಡೆದವ. ಕರ್ನಾಟಕಕ್ಕೆ ದಾಡಿ ಆಗ್ಯದ. ಬಹುಶಃ ನನಗನ್ನಿಸ್ತದ ಇವರ ಸರ್ಕಾರದ ಒರಟತನಕ್ಕಾಗಿ ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂಥೇಳಿ ನನಗನ್ನಿಸ್ತದೆ. ಕರ್ನಾಟಕ